ಅಂದ್ರೆ ಬಿಟ್ಬಿಡಕ್ಕಾಗತ್ತೆ? ನೋಡು, ಮೊದಲು ಮಠಕ್ಕೆ ಬಂದಾಗಿದ್ದ ಲವಲವಿಕೆ ನಿನ್ನಲ್ಲಿ ಇವಾಗ ಇಲ್ವೇ ಇಲ್ಲ. ನನ್ಗನ್ಸುತ್ತೆ ನೀನ್ ಯಾವುದೋ ಒತ್ತಡದಲ್ಲಿದ್ಯಾ ಅಂತ. ನೋಡು, ನಾನು ನಡ್ಕೊಂಡು ಸುಸ್ತಾಗಿ ಬಂದಿದ್ದೀನಿ, ಹಾಗಾಗಿ ನಿನಗೆ ಹಾಗೆ ಅನ್ನಿಸ್ತಿರ್ಬಹುದು. ನನಗೆ ಯಾವ ಒತ್ತಡನೂ ಇಲ್ಲ. ನಿನಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು. ಆದ್ರೆ ನೀನ್ ಇತ್ತೀಚೆಗೆ ಮಠದಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗೋದು ಬರೋದು ನೋಡ್ತಾ ಇದ್ರೆ ನೀನ್ ಯಾವುದೋ ಸಂಕಷ್ಟದಲ್ಲಿದ್ಯಾ ಅನಿಸ್ತಾ ಇದೆ. ನೀನ್ ಹೇಳ್ಕೊಳ್ಳೇಬೇಕು ಅಂತ ಏನಿಲ್ಲಪ್ಪ. ನೀನ್ ಹೇಳ್ಕೊಂಡ್ರೆ ನನ್ನ ಕೈಲಾದ ಸಲಹೆ ಕೊಡ್ಬೋದಲ್ವಾ ಗೋವಿಂದ? ಪದೇ ಪದೇ ನೀನೇ ಗೊಂದಲಕ್ಕೆ ಬೀಳ್ತಿದ್ಯಾ ಭೋಗೇಂದ್ರ. ಅಂತ ಸಂದರ್ಭ ಬಂದಾಗ ನಾನೇ ನಿನ್ನ ಸಲಹೆ ಕೇಳ್ತೀನಿ. ಈಗ ತುರ್ತಾಗಿ ಗುರುಗಳನ್ನ ನೋಡ್ಬೇಕು, ಅವ್ರ ಆಶೀರ್ವಾದ ಪಡಿಬೇಕು. ನಾನು ಬರ್ತೀನಿ. ಗೋವಿಂದ 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 ಹಾಲು ಕುಡಿದ್ನ? ನನಗೆ ಕುಡಿಸ್ಬಿಟ್ಟು ಹೋದ. ಕುಡ್ಕೊ. ಛೇ, ಇವನು ಪಾಠ ಪ್ರವಚನವನ್ನ ಬಿಟ್ಟು ಹೋಗುವಂತ ಮುಖ್ಯವಾದ ಕೆಲಸ ಏನಿತ್ತು? ಈಗ ಬಂದು ತುರ್ತಾಗಿ ಗುರುಗಳನ್ನ ಕಾಣುವಂಥದ್ದೇನು? ಏನೋ ಮುಖ್ಯವಾದ ಕೆಲಸ ಇರಬೇಕು. ಆಗಿದ್ದಾಗ್ಲಿ ಅವನು ಗುರುಗಳ ಹತ್ರ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಂಡು ಬರ್ತೀನಿ. ಆತ್ರ ಬೇಡ ಗೋವಿಂದ. ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೂ ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಟ್ರೆ ತಪ್ಪಾಗುತ್ತೆ ಗೋವಿಂದ. ಆದ್ರೂ ನೀವೇನು ಚಿಂತೆ ಮಾಡಬೇಡಿ. ಈ ವಿಷಯ ಏನು ಅಂತ ಕಂಡು ಹಿಡಿದೆ ನಾನು ಬಿಡಲ್ಲ. ಆ ಗುಟ್ಟು ಆತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳದಲ್ಲಿದ್ರು ನಾನು ಬಿಡಲ್ಲ. ಆ ಗುಟ್ಟಿನ ಜುಟ್ಟು ಹಿಡ್ಕೊಂಡು ಹೊರಗೆ ತರ್ತೀನಿ. ನಮ್ಮ ಅಪ್ಪನನ್ನ ನಿಮ್ಮ ಹತ್ರ ಕರ್ಕೊಂಡ್ಬಂದು ಬಿಟ್ಟಿದ್ದಕ್ಕೂ ನಿಮ್ಮ ಹೆಸರು ಉಳಿಸ್ತೀನಿ ಗೋವಿಂದ. ಭೋಗೇಂದ್ರ, ನನ್ನ ಮಾತು ಕೇಳು. ಈಗ ನಾವು ಮದುವೆ ಅಂತ ನಿಂತರೆ ಆಮೇಲೆ ಮಕ್ಕಳು, ಅವ್ರ ಮದುವೆ, ಸೀಮಂತ, ಚೌಲ, ಉಪನಯನ ಅಂತ ಒಂದಕ್ಕೊಂದು ಗಂಟಾಗಿ ನಿಂತು ಬಿಡುತ್ತೆ. ಅದೆಲ್ಲ ಸರಿ ಕಣೋ, ಆದರೆ ನನಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಅಷ್ಟೇ ತಾನೇ? ತಿರುಪತಿಗೆ ಹೋಗಿ ಅಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ನೋಡಿ ಹಂಗೆ ಮುಂದಕ್ಕೆ ಹೋಗೋಣ. ಆ ಕಲ್ಯಾಣೋತ್ಸವ ನಮ್ಮ ಮನೆಯಲ್ಲೇ ನಡೆದ್ರೆ? ಅಂದರೆ ನೀನೇ ಹೇಳಿದ್ದೆ ಅಲ್ವೇನೋ, ನಮ್ಮ ವೆಂಕಟನಾಥನ್ನ ನೋಡಿದ್ರೆ ಅವನಿಗೆ ವಿಶೇಷ ಶಕ್ತಿಗಳಿದೆ ಅನ್ಸುತ್ತೆ, ಅವನು ದೇವರ ಹಾಗೆ ಕಾಣಿಸ್ತಾನೆ ಅಂತ. ಹೌದು, ಅವತ್ತು ಪಿಶಾಚಿಗೆ ಹೇಗೆ ಹರಿನಾಮ ಸ್ಮರಣೆ ಮಾಡೋದು ಹೇಳ್ಕೊಟ್ಟ. ಅದು ಸಾಮಾನ್ಯರಿಂದ ಆಗೋ ಮಾತಾ? ಅವನು ನಿಜ ದೇವರೇ. ಹಾಗಂದ ಮೇಲೆ ನಮ್ಮ ವೆಂಕಟನಾಥನ ಕಲ್ಯಾಣನೂ ಒಂದೇ, ಆ ಶ್ರೀನಿವಾಸನ ಕಲ್ಯಾಣೋತ್ಸವನೂ ಒಂದೇ. ನಾನು ಅದನ್ನು ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಕಣೋ. ನಿನಗೆ ಮೋಹ ಶುರುವಾಗಿದೆ, ಅದಕ್ಕೆ ಕಾರಣ ಕೊಡ್ತಾ ಇದೆಯಾ? ಕಾರಣನೂ ಇಲ್ಲ, ಎಂಥದ್ದು ಇಲ್ಲ. ಈಗೇನಾದರೂ ಸ್ವಯಂ ದೇವರೇ ಬಂದು ಬಾರೆ ಸೀತಾ ನಿನಗೆ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ ಅಂದ್ರು ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಕಣೋ. ಅಂತ ಮೋಹಕ್ಕೆ ಇಲ್ಲೇನು ಕಟ್ಟಾಕೊಂಡಿದ್ಯಾ ನೀನು? ಲೋ ಮಾಧವ, ನಮ್ಮ ತಿಮ್ಮಣ್ಣ ಮತ್ತೆ ಈ ಮನೆಗೆ ಬರ್ತಿದ್ದಾನೆ ಕಣೋ. ತಿಮ್ಮಣ್ಣನ? ನೆಲ್ಲಿ ತಿಮ್ಮಣ್ಣ? ಅವನ ದೇಹ ಬೆಂಕಿಲಿ ಬೆಂದೋಗಿದ್ದನ್ನ ಹಾಳಾದ ಕಣ್ಗಳಿಂದ ನಾನೇ ನೋಡಿದ್ದೀನಲ್ಲ. ಏ ಹುಚ್ಚ, ನಾಡು ಹುಚ್ಚ, ನಮ್ಮ ಕಮಲ ಗರ್ಭಿಣಿ ಕಣೋ. ನಾವು ತಿಮ್ಮಣ್ಣನಿಗೋಸ್ಕರ ಹೀಗೆ ಹಂಬಲಿಸ್ತಿರುವಾಗ ಅವನು ಹುಟ್ಟು ಬರ್ದಿರ ಇರ್ತಾನೆಯೇ? ಈಗ ಹೇಳು, ತಿಮ್ಮಣ್ಣನ ಬಿಟ್ಟು ಸ್ವರ್ಗಕ್ಕೆ ಹೋಗ್ತೀಯಾ ನೀನು? ಯಾಕೋ ನಿನಗೆ ಅನುಮಾನನೇನೋ ನಮ್ಮ ತಿಮ್ಮಣ್ಣ ಮತ್ತೆ ಹುಟ್ಟು ಬರೋದಿಲ್ಲ ಅಂತ? ಇಲ್ಲ ಸೀತಕ್ಕ, ಯಾವ ಅನುಮಾನನೂ ಇಲ್ಲ.
ಅತ್ತೆ ಸದ್ಯ ಮನೇಲಿರೋ ಒಂದು ಕಂಟಕ ನಿವಾರಣೆ ಆಯಿತು. ಕಂಟಕನ ಏನದು? ಇಷ್ಟು ವರ್ಷ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದವರು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಕಂಟಕನೇ ಅಲ್ವಾ? ಹೌದಮ್ಮ, ಅವ್ರಿಗೆ ಈ ಆಲೋಚನೆ ಯಾಕೆ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ವಯಸ್ಸಾದ ಕಾಲದಲ್ಲಿ ರಾಮ ಕೃಷ್ಣ ಅಂತ ದೇವ್ರ ಧ್ಯಾನ ಮಾಡ್ಕೊಂಡು ಕಾಲ ಕಳೆಯೋ ಬದಲು ಬದರಿ ಕೇದಾರ ಅಂತ ಯಾಕೆ ಅಂತಿದಾರೋ. ಅದೇನು ಕೈ ಚಾಚಿದ್ರೆ ಎಟ್ಕೋ ಜಾಗವೇ. ಹೋದವರು ಮರಳಿ ಬಂದಿದ್ದೇ ಅಪರೂಪ ಅಂತ ಹೇಳ್ತಾರೆ. ನೆನ್ಸ್ಕೊಂಡ್ರೆ ಎಷ್ಟು ಸಂಕಟ ಆಗತ್ತೆ. ಎಷ್ಟೋ ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದೀನಿ ಈ ವಿಷಯ ನೆನ್ಸ್ಕೊಂಡು. ಇನ್ಮೇಲೆ ನೀವು ಆ ಚಿಂತೆ ಬಿಟ್ಟು ನೆಮ್ಮದಿಯಾಗಿರಬಹುದು. ಯಾಕಂತೆ ಏನಾದರೂ ಹೇಳಿದ್ರಾ? ನನಗೇನೂ ಹೇಳಲಿಲ್ಲ, ಅವರೇ ಮಾತಾಡ್ಕೊಳ್ತಿರೋದನ್ನ ಕೇಳಿಸ್ಕೊಂಡೆ. ಏನಂದ್ರೆ ಯಾತ್ರೆ ಕೈ ಬಿಟ್ರಂತೇನು? ಬಿಟ್ಟಂಗೆ ಅನ್ನಿಸ್ತು. ಅದೇನು ದಿಢೀರ್ ಬದಲಾವಣೆ? 2 ಕಾರಣ ಅತ್ತೆ. ಮೊದಲನೇದು ವೆಂಕಟನಾಥನ್ ಮದುವೆ, 2ನೇದು ಮಾವ ಮತ್ತೆ ಹುಟ್ಟು ಬರ್ತಿದ್ದಾರೆ ಅನ್ನೋ ಸುದ್ದಿ. ನಿಜಾನೇನೆ? ಹೌದು ಅತ್ತೆ. ಸೀತಕ್ಕನ್ಗೆ ವೆಂಕಟನಾಥನ ಮದುವೆ ನೋಡೋ ಮೋಹ, ಮಾಧವ ಮಾವಂಗೆ ಮಾವನವರು ಮತ್ತೆ ಹುಟ್ಟು ಬರ್ತಿದ್ದಾರೆ ಅನ್ನೋ ಸಂಭ್ರಮ. ಹೌದಮ್ಮ, ವೆಂಕಟನಾಥ ಅಂತೂ ಸೀತಕ್ಕನ್ ಸೆರೆಗೆ ಹಿಡ್ಕೊಂಡೇ ಬೆಳೆದವನು. ಇನ್ನು ಮಾಧವಣ್ಣ ಅಂತೂ ನಿಮ್ಮ ಮಾವನೂರು ಅಂದ್ರೆ ಪಂಚ ಪ್ರಾಣ. ಸದ್ಯ ಈ 2 ಘಟನೆಗಳು ಅವ್ರ ಸಂಕಲ್ಪಗಳನ್ನ ಬದಲಾಯಿಸ್ತಲ್ಲ, ಅದೇ ನನ್ನ ಪುಣ್ಯ. ಹೌದು ಅತ್ತೆ, ಕಷ್ಟಗಳೇ ಆಗಲಿ ಸುಖಗಳೇ ಆಗಲಿ ಒಂದರ ಹಿಂದೆ ಒಂದು ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.